ಕೇಸ್ ವಿಚಾರದಲ್ಲಿ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇದೇ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಯನ್ನು ನಾನು ಸ್ವಾಗತ ಮಾಡ್ತೀನಿ ಅಂತೇಳಿ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಅನಾಮಿಕ ವ್ಯಕ್ತಿ ಹಿನ್ನೆಲೆ ಏನು ತಪಾಸಣೆ ಮಾಡಿಲ್ಲ. ಈ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿರೋದು ನೋವಿನ ಸಂಗತಿ. ಇದರ ಹಿಂದೆ ಇರುವಂಥ ಕೈವಾಡ ಎಲ್ಲವೂ ಕೂಡ ಗೊತ್ತಾಗಬೇಕಿದೆ. ಪುಣ್ಯ ಸ್ಥಳದಲ್ಲಿ ರೇಪ್ ಆಗುತ್ತೆ, ಕೊಲೆ ಆಗುತ್ತೆ ಅಂತ ಹೇಳ್ತಾರೆ. ಸುಳ್ಳು ಮಾಹಿತಿಯನ್ನು ನೀಡು, ಈ ಮೂಲಕ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮೊದಲು ಇಂಥ ಸುಳ್ಳು ಮಾಹಿತಿಯನ್ನು ನೀಡೋರನ್ನ ಬಲಿ ಹಾಕಬೇಕು, ಅಪರಿಚಿತ ವ್ಯಕ್ತಿ ಹಿಂದೆ ಇರುವ ಜನರನ್ನ ಹೊರಗೆ ತರಬೇಕು ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈ ಮರ್ತರು ಏನಾಗುತ್ತೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಈ ಒಂದು ಮಾತು ಹೇಳ್ಬಿಟ್ಟು ಎಲ್ಲಾದ್ರಿಂದ ನುಳ್ಚ್ಕೊಂಡ್ಬಿಡ್ತೀನಿ ಅನ್ನೋಂಥದ್ನ ಈ ಒಂದು ಹೇಳಿಕೆ ಮೂಲಕ ಹೇಳಿದ್ದಾರೆ. ಆದರೆ ಇವತ್ತು ಆ ಒಂದು ಸ್ಥಳಕ್ಕೆ ಇಂಥ ಒಬ್ಬ ಅನಾಮಿಕ ವ್ಯಕ್ತಿ ಯಾವ ಹಿನ್ನೆಲೆ ಇದ್ದಾನೋ, ಯಾರು ಇವರು, ಏನ್ ಹಿನ್ನೆಲೆ ಏನಂತದನ್ನ ಯಾವುದು ತಪಾಸಣೆಯನ್ನ ಮಾಡದೆ ಈ ರೀತಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥದ್ದು ನಿಜಕ್ಕೂ ಎಲ್ಲರಿಗೂ ಬಹಳ ನೋವಿನ ಸಂಗತಿಯಾಗಿದೆ, ನೋವಿನ ವಿಚಾರವಾಗಿದೆ. ಈಗಾಗಲೇ ಈ ವಿಚಾರದಲ್ಲಿ ಸದನದಲ್ಲೂ ನಮ್ಮೆಲ್ಲ ಸದಸ್ಯರು ಬಹಳ ಪ್ರಬಲವಾಗಿ ಸರ್ಕಾರದ ಗಮನ ಸೆಳೆಯುವಂಥದ್ದು, ಸರ್ಕಾರಕ್ಕೆ ಮನವರಿಕೆಯನ್ನ ಮಾಡುವಂತ ಕೆಲಸಗಳನ್ನ ಇವತ್ತು ಮಾಡುವಂಥದ್ದಾಗಿದೆ. ಮತ್ತು ಸಾರ್ವಜನಿಕವಾಗಿಯೂ ಸಮಾಜದಲ್ಲೂ ಇವತ್ತು ಇಡೀ ಸಮಾಜ ಎದ್ದು ನಿಂತಿದೆ. ಇಡೀ ಸಮಾಜ ಎಲ್ಲರೂ ಎದ್ದು ನಿಂತಿದ್ದಾರೆ. ಇವತ್ತೆಲ್ಲ ಬೀದಿಗಿಳಿದಿದ್ದಾರೆ. ಎಲ್ಲ ಸಹಿಸ್ಕೊಳ್ಳೋಷ್ಟು ಸಹಿಸ್ಕೊಂಡ್ರೆ ಏನಿದು ಕಾನೂನ ಅನ್ವಯ ಮಾಡಲಿ, ಕಾನೂನ ಪಾಲನೆ ಮಾಡಲಿ. ಆದರೆ ಈ ರೀತಿ ಸಾಮಾಜಿಕ ಮಾಧ್ಯಮದಲ್ಲಿ ಮನಬಂದಂತೆ ಇವರೇ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಇವರೇ ಜಡ್ಜ್ಮೆಂಟ್ ಕೊಡೋದು, ಇವರೇ ಎಲ್ಲ ಆಪಾದಿತ ಇನ್ನೊಂದು ಅನ್ನೋಂಥದ್ದನ್ನ ಹೇಳಿಕೆಯನ್ನ ಒಂದು ನಿಲುವನ್ನ ಅಥವಾ ಆ ರೀತಿ ಸಂದೇಶವನ್ನ ಕೊಡುವಂಥದ್ದು ಏನ್ ಮಾಡ್ತಿದ್ದಾರೆ, ಇದೆಲ್ಲ ಇಡೀ ಸಮಾಜದ, ಹಿಂದೂ ಸಮಾಜದ ಧರ್ಮಸ್ಥಳ ಮಂಜುನಾಥೇಶ್ವರನ ನಂಬುವಂತ ಪ್ರತಿಯೊಬ್ಬ ಭಕ್ತನಿಗೆ ಬಹಳಷ್ಟು ನೋವಾಗಿದೆ. ಮತ್ತು ಧರ್ಮಾಧಿಕಾರಿಗಳ ಮೇಲೂ ಈ ರೀತಿ ಆಪಾದನೆ ಮಾಡಿರುವಂಥದ್ದು